ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಸ್ಯಾಟರ್ಡೇ ಬೇಗ ವೇಕಪ್ ಆಗಿದ್ವಿ. ಬಿಕಾಸ್ ಯಾವಾಗಲೂ ನಾವು ಶನಿವಾರ ಬೇಗ ಪೂಜೆ ಮಾಡ್ತೀವಿ. ಹಾಗೆ ಈ ಸತಿ ನಾಳೆಗೆ ಕೊನೆ ದಿವಸ ಅಲ್ವಾ ಅಧಿಕ ಮಾಸ. ಇವತ್ತು ಬೇಗ ಎದ್ದು ಪೂಜೆ ಕಂಪ್ಲೀಟ್ ಮಾಡಿದ್ವಿ. ಹಾಗೆ ನಾನು ಅಧಿಕ ಮಾಸದ ರಂಗೋಲೆ ಕೂಡ ಬಿಟ್ಟಿದ್ದೆ. 33 ಸ್ಟಾರ್ಸ್ನ ನಾನು ಬಿಟ್ಟಿರೋದು. ಸ್ಟಾರ್ಟಿಂಗಿಂದ ಅಮ್ಮ ಅಧಿಕ ಮಾಸದ ಪೂಜೆ ಮಾಡ್ತಾಯಿದ್ರು. ಇವತ್ತು ನಾನು ಮಾಡಿದೆ, ಯಾಕಂದರೆ ಅಮ್ಮ ಇವತ್ತು ಹೊರಗಡೆ ಹೋಗ್ತಿದ್ರು. ಹಾಗೆ ಇವತ್ತು ಟಿಫನ್ ಏನಪ್ಪ ಅಂದರೆ ಗೀ ರೈಸ್ ಮತ್ತು ವೆಜಿಟೇಬಲ್ ಕುರ್ಮಾ, 2 ಚಕ್ಕೆ, 4 ಲವಂಗ ಮತ್ತು 3 ಏಲಕ್ಕಿ ಮತ್ತು ಬೇ ಲೀಫ್. ಇದೆಲ್ಲನೂ ನಾನು ತುಪ್ಪದಲ್ಲೇ ಹುರಿದಿರೋದು. 2 ಈರುಳ್ಳಿನ ಹಾಕ್ತಿದ್ದೀನಿ. ಈ ಮಿಕ್ಸಿ ಜಾರ್ಗೆ 1 ಸ್ಪೂನ್ ಗಸಗಸೆ, 3/4 ಬೌಲಷ್ಟು ಕಾಯಿ. ಇದಕ್ಕೆ ನಾನು ಹಾಲು ಹಾಕ್ಬಿಟ್ಟು ರುಬ್ದೆ, ಚೆನ್ನಾಗಿರುತ್ತೆ ಟೇಸ್ಟು. ಹಾಲು ಬೇಡ ಅಂದರೆ ನೀರು ಕೂಡ ಹಾಕ್ಬೋದು, ದಟ್ಸ್ ಯೋರ್ ಚಾಯ್ಸ್. ನಾನು 1 kg ಅಕ್ಕಿಗೆ 1 ಲೀಟ್ರ್ ನೀರು ಹಾಕಿದ್ದೀನಿ ಮತ್ತು 1.5 ಸ್ಪೂನ್ ಸಾಲ್ಟ್ ಹಾಕಿ ಕುಕ್ಕರ್ನ ಮುಚ್ಚಬೇಕು. ಇದನ್ನು 1 ವಿಜಿಲ್ ಅಥವಾ 2 ವಿಜಿಲ್ ಮುಗಿಸ್ಕೋಬೋದು. ಐ ಥಿಂಕ್ 1 ವಿಜಿಲೇ ಸಾಕು ಅನಿಸುತ್ತೆ. ಇವಾಗ ನಾನು ಕುರ್ಮಾಗೆ ರೆಡಿ ಮಾಡ್ಕೊತಾ ಇದ್ದೀನಿ. 2 ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹುರ್ಕೊತಾ ಇದ್ದೀನಿ. ಇದರ ಜೊತೆ 4 ಲವಂಗ, 3 ಚಕ್ಕೆ ಮತ್ತು 2 ಸ್ಪೂನ್ ಸೋಂಪು ಹಾಕಿದ್ದೀನಿ. ಸೊ ಚೆನ್ನಾಗಿ ಇದನ್ನು ಗೋಲ್ಡನ್ ಫ್ರೈ ಆಗೋವರೆಗೂ ಹುರ್ಕೋಬೇಕು. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಗೋಲ್ಡನ್ ಫ್ರೈ ಆದಮೇಲೆ 3 ಟೊಮೆಟೊನ ಹಾಕ್ತೆ. ಇದರ ಜೊತೆ 4 ಏಲಕ್ಕಿ, 2 ಜಾಯಿಕಾಯಿ ಮತ್ತು ಪೈನಾಪಲ್ ಹೂವು 1 ಆ್ಯಡ್ ಮಾಡಬೇಕು. ಇದೆಲ್ಲ ಸ್ವಲ್ಪ ಲೈಕ್ ಎಲ್ಲನೂ ನೀಟಾಗಿ ಘಾಟೆಲ್ಲ ಹೋದ್ಮೇಲೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಿದ್ದೀನಿ. ಇದು ಒಂದು 10 ಹಾಕಬೇಕು. ಇದು ಯಾವ ಮೆಣಸಿನ್ಕಾಯಿ ಅಂದರೆ ಬ್ಯಾಡಗೆ ಮೆಣಸಿನ್ಕಾಯಿ. ಯಾಕೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಬೇಕಂದ್ರೆ ಅದು ಸ್ವಲ್ಪ ಕಲರ್ ಬರುತ್ತೆ ಆ್ಯಂಡ್ ಟೇಸ್ಟಿಯಾಗೂ ಇರುತ್ತೆ. ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಕಾಯಿನ ಆ್ಯಡ್ ಮಾಡಿದೆ. ಇದನ್ನು ಅಷ್ಟೇ ಲೈಕ್ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ 2 ಸ್ಪೂನ್ ಗಸಗಸೆ, 1 ಇಡಿಯಷ್ಟು ಗೋಡಂಬಿ ಮತ್ತು ಒಂದು ಸ್ವಲ್ಪ ಹುರ್ಗಡ್ಲೆ ಹಾಕಿ ಮಿಕ್ಸ್ ಮಾಡಬೇಕು. ಇದನ್ನೆಲ್ಲ ರುಬ್ಕೋಬೇಕು. ಸೊ ಅದಾಗೋಯ್ತು. ಇವಾಗ ಮಸಾಲೆ ಇದೆಲ್ಲ ಆಗೋಯ್ತು. ಈಗ ಒಂದು ಕಡಾಯಿಗೆ ಸ್ವಲ್ಪ ಆಯಿಲು ಮತ್ತು ಬೇ ಲೀಫ್ ಹಾಕಿ ಎಲ್ಲ ತರಕಾರಿಗಳನ್ನು, ಅಂದರೆ ನಾನು ಯಾವ ಥರ ಹಾಕಿದ್ದೀನಿ ಅಂದರೆ ಆಲೂಗೆಡ್ಡೆ, ಕ್ಯಾರೆಟ್ ಮತ್ತು ಬೀನ್ಸ್, ಬಟಾಣಿ ಇದನ್ನೆಲ್ಲ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಹಾಕಿದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ನಾವು ಮಸಾಲೆ ಏನು ರುಬ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡಬೇಕು. ಇದನ್ನು ತುಂಬ ನಾವು ನೀರಾಗಿ ಮಾಡಬಾರ್ದು, ಅದು ಟೇಸ್ಟ್ ಬರೋಲ್ಲ. ಅಂದರೆ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ನೀರಾಗೂ ಇರಬಾರ್ದು, ಮೀಡಿಯಮಾಗಿರಬೇಕು. ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಲೈಕ್ ಈ ಥರ ಇರಬೇಕಷ್ಟೇ. ಇದಕ್ಕೆ ನಾನು 1 ಸ್ಪೂನ್ ಸಾಲ್ಟ್ ಹಾಕ್ತಿದ್ದೀನಿ, ಸಾಕು 1 ಸ್ಪೂನೇ. ಇದನ್ನು ನಾವು 10 ಮಿನಿಟ್ಸ್ ಮಳಿಸ್ಬೇಕು. ಇವಾಗ ಗೀ ರೈಸ್ ಕೂಡ ರೆಡಿ ಆಯಿತು, ಬಿಸಿ ಬಿಸಿಯಾಗಿತ್ತು. ಆ್ಯಂಡ್ ವೆಜಿಟೇಬಲ್ ಕುರ್ಮಾ ಕೂಡ ಅಷ್ಟೇ ಸಕ್ಕತ್ತಾಗಿತ್ತು. ಇದನ್ನು ನಿಮ್ಮ ಮನೇಲಿ ಟ್ರೈ ಮಾಡಲೇಬೇಕು, ಅಷ್ಟು ಚೆನ್ನಾಗಿತ್ತು. ನನಗೆ ಆ ಕೂಟಂತೂ ಆ ಟೇಸ್ಟ್ ಕೇಳಬಾರ್ದು, ಲೈಕ್ ರೆಸ್ಟೋರೆಂಟ್ ಫೀಲ್ ಅದಕ್ಕಿಂತ ಚೆನ್ನಾಗಿ ಬಂದಿತ್ತು. ಮನೇಲಿ ಕೂಡ ಟ್ರೈ ಮಾಡಿ. ಓಕೆ, ಅಮ್ಮ ಹೊರಗಡೆ ಹೋಗಿದ್ರಲ್ಲ, ಮ್ಯಾಂಗೋ ಎಲ್ಲ ತಂದರು. ಮ್ಯಾಂಗೋ, ಜಾಮೂನ್ ಅಂದರೆ ನೇರಳೆ ಹಣ್ಣು. ವಿಡಿಯೋ ಕತ್ಲೆ ಕಾಣ್ತಿದೆ, ಯಾಕಂದರೆ ನಮ್ಮ ಮನೆ ಹತ್ರ ಕರೆಂಟ್ ಹೋಗ್ಬಿಟ್ಟಿದೆ, ಮಳೆ ಬಂದು. ಸೊ ಅದಕ್ಕೆ ವಿಡಿಯೋ ಡಲ್ ಆಗಿದೆ, ಅಂದರೆ ಆಫ್ ಕರೆಂಟ್ ಆಗಿತ್ತು, ಅದಕ್ಕೆ ಹಂಗಿದೆ. ನೆಕ್ಸ್ಟ್ ಏನು ತಂದಿದ್ದಾರೆ, ಏನಿರ್ಬೋದು ಈ ಥರ ಇದೆಯಲ್ಲ. ಓ ದೀಪ. ಆ್ಯಕ್ಚುಲಿ ಅಮ್ಮ ಅಂದ್ಕೊಂಡಿದ್ರು, ಅಂದರೆ ತುಂಬ ದಿವಸದಿಂದ ತುಳಸಿ ಪಾಟ್ಗೆ ದೀಪ ತರಬೇಕು ಅಂತ. ಇದನ್ನು ಕೋಕೋನಟ್ ಶೇಪಲ್ಲಿ ಮಾಡಿದ್ದಾರೆ. ಅವ್ರು ಯಾಕೆ ಇದನ್ನು ಪರ್ಚೇಸ್ ಮಾಡಿದ್ರು ಅಂದರೆ, ಒಂದು ಈ ಗಾಳಿಗೆ ಹಾರೋಗ್ಬಿಡುತ್ತೆ ದೀಪ, ಆ್ಯಂಡ್ ಇನ್ನೊಂದು ಸ್ವಲ್ಪ ಟ್ರೆಡಿಷ್ನಲ್ ಆಗಿರಲಿ ಅಂತ ತೊಗೊಂಡಿದ್ದಾರೆ. ಅಂದರೆ ಜಾಸ್ತಿ ಅವ್ರಿಗೆ ಕಿಚನ್ ಪ್ರಾಡಕ್ಟ್ಸು ಮತ್ತು ಇನೋವೇಟಿವ್ ಆಗಿಡೋದು ತುಂಬ ಇಷ್ಟ ಅವ್ರಿಗೆ. ಇದು ಬಂದು ಪಿಂಗಾಣಿ. ಇದು ಸಾಲ್ಟ್ ಪೆಪ್ಪರ್ ಇಡೋದಕ್ಕೆ ಅಮ್ಮ ತಂದಿರೋದು. ಅವ್ರು ಹೇಳ್ತಿದ್ರು, ಇದು ಆ್ಯಕ್ಚುಲಿ ರೀಸೆಂಟಾಗಿ ಹೇಳ್ತಾಯಿದ್ರು ಡೈನಿಂಗ್ ಟೇಬಲ್ಗೆ ಸಪ್ರೇಟಾಗಿ ತರಬೇಕು ಅಂತ. ಇತ್ತು ನಮ್ಮ ಹತ್ರ, ಅದೇನಾಯಿತು ಚಿಕ್ಕದಾಯ್ತಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ದೊಡ್ಡದಾಗಿ ತರೋಣ ಅಂತ ತಂದರು. ಇಟ್ಸ್ ನೈಸ್. ನಮ್ಮ ಒಂದು ಕಿಚನ್ ಟೇಲ್ಸ್ಗೂ ಮತ್ತು ಈ ಒಂದು ಪಿಂಗಾಣಿಗೂ ತುಂಬಾ ಮ್ಯಾಚಿಂಗ್ ಇದೆ ಕಲರು. ಚೆನ್ನಾಗಿದೆ. ಒಳಗಡೆ ಎಲ್ಲ ತುಂಬ ಸ್ಪೇಷಿಯಸ್ ಆಗಿದೆ, ನೀಟಾಗಿ ಎತ್ಕೋಬೋದು. ಆ್ಯಕ್ಚುಲಿ ಇದಕ್ಕೆ ಸ್ಪೂನ್ ಕೂಡ ಇತ್ತಂತೆ, ಬಟ್ ಅವರು ತರಲಿಲ್ಲ, ಯಾಕಂದರೆ ಗಾಳಿ ಹೋಗ್ಬಿಡತ್ತಲ್ಲ. ಹೊರ್ಗಡೆ ಹೋದಾಗಂತೂ ನಮ್ಮಮ್ಮ ಏನಾದರೂ ಒಂದು ಸರ್ಪ್ರೈಸಾಗಿ ತರ್ತಾನೆ ಇರ್ತಾರೆ. ಕ್ಯೂಟಾಗಿದೆ ಅಲ್ಲ. ಇವಾಗ ಹಳೆ ಪಿಂಗಾಣಿನ ತೆಗೆದುಬಿಟ್ಟು ಇದನ್ನು ಪ್ಲೇಸ್ ಮಾಡೋದಷ್ಟೆ. ಮ್ಯಾಂಗೋ ಮಾತ್ರ ನಾನು ಬಂದ ತಕ್ಷಣ ತಿನ್ಬಿಟ್ಟೆ, ನನ್ನ ಫೇವ್ರೆಟ್ ಅದು. ಸಖತ್ ಸ್ವೀಟಾಗಿತ್ತು, ಚೆನ್ನಾಗಿತ್ತು. ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಹತ್ರ ಹೇಗೆ ಮಳೆ ಬರ್ತಾ ಇದೆ. ನಮ್ಮ ಮನೆ ಹತ್ರ ಫುಲ್ ಆಫ್ ನೇಚರ್ ಅಂತಲೇ ಹೇಳ್ಬೋದು. ಬಿಕಾಸ್ ಫುಲ್ಲು ಮರಗಳಿದೆ ನೋಡಿ, ವಿಡಿಯೋದಲ್ಲೇ ಗೊತ್ತಾಗುತ್ತೆ. ಮಳೆ ಬಂದಂತೂ ಇನ್ನೂ ಜಾಸ್ತಿ ಎಲ್ಲ ಗಿಡ ಎಲ್ಲ ಬೆಳೆದ್ಬಿಟ್ಟಿದೆ.
ನಾನು ಹೇಗಂದ್ರೆ ಆ ನೇಚರ್ನ ಎಂಜಾಯ್ ಮಾಡ್ತೀನಿ, ಆ ಒಂದೊಂದು ಮಳೆ ಬೀಳೋದು ಲೈಕ್ ಇಟ್ಸ್ ಅಮೇಝಿಂಗ್. ಯಾರಾದರೂ ನಂತರ ನೇಚರ್ ಲವರ್ ಆಗಿದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್.